ಬೆಂಗಳೂರಿನಲ್ಲಿ ನಡೆದಿದ್ದ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಬೆಳಗಾವಿಯಲ್ಲೂ ಎಟಿಎಂ ಮಷಿನ್ ಸಮೇತ ಹಣ ಎಗರಿಸಿದ ಘಟನೆ ನಡೆದಿದೆ. ಮಷಿನ್ ಕದ್ದ ಬಳಿಕ ಖದೀಮರು ಅದನ್ನ ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಖದೀಮರು ಎಂಟ್ರಿ. ತಳ್ಳುವ ಗಾಡಿ ತೆಗೆದುಕೊಂಡು ಬಂದ ಖತರ್ನಾಕ್ಗಳು. ಗ್ಯಾಸ್ ಕಟರ್ ಮಷಿನ್ ತಂದ ಖದೀಮರು. ಈ ದೃಶ್ಯಗಳನ್ನೊಮ್ಮೆ ನೋಡಿ, ಇವರು ಅಂತಿಂತ ಖದೀಮರಲ್ಲ. ಎಟಿಎಂ ಮಷಿನ್ ಅನ್ನೇ ಅಭ್ಯಾಸ ಮಾಡಿದ ಖತರ್ನಾಕ್ ಖದೀಮರು. ಬೆಳಗಾವಿ ತಾಲೂಕಿನ ಹೊಸವಂಟಮುರಿ ಗ್ರಾಮಕ್ಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟವರು ಸೀದಾ ನುಗ್ಗಿದ್ದು ಎಟಿಎಂನಲ್ಲಿ ಹಣ ದೋಚಲು. ಹೊಸವಂಟಮುರಿ ಗ್ರಾಮದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರುವ ಇಂಡಿಯಾ ಒನ್ ಎಟಿಎಂಗೆ ಖದೀಮರು ಕನ್ನ ಹಾಕಿದ್ರು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ 3 ಜನ ಕಳ್ಳರು ಗ್ಯಾಸ್ ಕಟರ್ ಮಷಿನ್ ಸಮೇತ ಬಂದಿದ್ರು. ಮೊದಲು ಒಳಗೆ ಹೋದ ತಕ್ಷಣವೇ ಅಲಾರಾಂಗೆ ಬ್ಲಾಕ್ ಸ್ಪ್ರೇ ಹೊಡೆದಿದ್ದಾರೆ. ಇದರಿಂದ ಅಲಾರಾಂ ಬಂದಾಗಿದೆ. ಎಟಿಎಂ ಸಮೇತ ಹೊರ ತಂದು ಬಳಿಕ ತಳ್ಳು ಗಾಡಿಯಲ್ಲಿ ಕದ್ದೊಯ್ದಿದ್ದಾರೆ. ಅವ್ರ ಮಿಷಿನ್ ತಗೊಂಡೋದ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಸ್ಟೋರೇಜ್ ಅದರಲ್ಲಿ ಹೋಗಿರುತ್ತೆ. ನಮಗೆ ಯಾವ್ದು ಸೆಕ್ಯೂರಿಟಿ ಗಾರ್ಡ್, ಎಟಿಎಂಗಳು ನಮ್ಮಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ, ನಾವು ರಾತ್ರಿಗೆ ಎಟಿಎಂ ಶಟರ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಒಂದು ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕಿದ್ದವ್ರು, ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ, ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಆಲ್ರೆಡಿ ಅಂದ್ರೆ ತೆಗಿತಾ ಇದೀವಿ. ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತ ಎಟಿಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ. ಈಗ ಎಟಿಎಂ ಯಂತ್ರ ಎತ್ಕೊಂಡು ಹೋದ್ರು ಸಿಗದ ಹಣ. ಇನ್ನು ಎಟಿಎಂ ಮಷಿನ್ ಎತ್ಕೊಂಡು ಹೋದ್ರು ಕಳ್ಳರಿಗೆ ಹಣ ಸಿಕ್ಕಿಲ್ಲ. ಗ್ಯಾಸ್ ಕಟರ್ ನಿಂದ ಮಷಿನ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಆದ್ರೆ ಲಾಕರ್ ತೆಗೆಯಲಾಗದೆ ರಸ್ತೆಯಲ್ಲೇ ಮಷಿನ್ ಎಸೆದು ಖದೀಮರು ಪರಾರಿಯಾಗಿದ್ದಾರೆ. ಅಲ್ಲಿಂದ 100 ಮೀಟರ್ ಒಳಗಡೆ ಎಟಿಎಂ ಏನ್ ಕಳ್ಳತನ ಮಾಡಿದ್ರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತಗೊಂಡು ಬರ್ತಾ ಇದೀವಿ. ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಂಗಳೂರಿನಲ್ಲಿ ನಡೆದಿದ್ದ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಬೆಳಗಾವಿಯಲ್ಲೂ ಎಟಿಎಂ ಮಷಿನ್ ಸಮೇತ ಹಣ ಎಗರಿಸಿದ ಘಟನೆ ನಡೆದಿದೆ. ಮಷಿನ್ ಕದ್ದ ಬಳಿಕ ಖದೀಮರು ಅದನ್ನ ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಖದೀಮರು ಎಂಟ್ರಿ. ತಳ್ಳುವ ಗಾಡಿ ತೆಗೆದುಕೊಂಡು ಬಂದ ಖತರ್ನಾಕ್ಗಳು. ಗ್ಯಾಸ್ ಕಟರ್ ಮಷಿನ್ ತಂದ ಖದೀಮರು. ಈ ದೃಶ್ಯಗಳನ್ನೊಮ್ಮೆ ನೋಡಿ, ಇವರು ಅಂತಿಂತ ಖದೀಮರಲ್ಲ. ಎಟಿಎಂ ಮಷಿನ್ ಅನ್ನೇ ಅಭ್ಯಾಸ ಮಾಡಿದ ಖತರ್ನಾಕ್ ಖದೀಮರು. ಬೆಳಗಾವಿ ತಾಲೂಕಿನ ಹೊಸವಂಟಮುರಿ ಗ್ರಾಮಕ್ಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟವರು ಸೀದಾ ನುಗ್ಗಿದ್ದು ಎಟಿಎಂನಲ್ಲಿ ಹಣ ದೋಚಲು. ಹೊಸವಂಟಮುರಿ ಗ್ರಾಮದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರುವ ಇಂಡಿಯಾ ಒನ್ ಎಟಿಎಂಗೆ ಖದೀಮರು ಕನ್ನ ಹಾಕಿದ್ರು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ 3 ಜನ ಕಳ್ಳರು ಗ್ಯಾಸ್ ಕಟರ್ ಮಷಿನ್ ಸಮೇತ ಬಂದಿದ್ರು. ಮೊದಲು ಒಳಗೆ ಹೋದ ತಕ್ಷಣವೇ ಅಲಾರಾಂಗೆ ಬ್ಲಾಕ್ ಸ್ಪ್ರೇ ಹೊಡೆದಿದ್ದಾರೆ. ಇದರಿಂದ ಅಲಾರಾಂ ಬಂದಾಗಿದೆ. ಎಟಿಎಂ ಸಮೇತ ಹೊರ ತಂದು ಬಳಿಕ ತಳ್ಳು ಗಾಡಿಯಲ್ಲಿ ಕದ್ದೊಯ್ದಿದ್ದಾರೆ. ಅವ್ರ ಮಿಷಿನ್ ತಗೊಂಡೋದ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಸ್ಟೋರೇಜ್ ಅದರಲ್ಲಿ ಹೋಗಿರುತ್ತೆ. ನಮಗೆ ಯಾವ್ದು ಸೆಕ್ಯೂರಿಟಿ ಗಾರ್ಡ್, ಎಟಿಎಂಗಳು ನಮ್ಮಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ, ನಾವು ರಾತ್ರಿಗೆ ಎಟಿಎಂ ಶಟರ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಒಂದು ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕಿದ್ದವ್ರು, ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ, ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಆಲ್ರೆಡಿ ಅಂದ್ರೆ ತೆಗಿತಾ ಇದೀವಿ. ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತ ಎಟಿಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ. ಈಗ ಎಟಿಎಂ ಯಂತ್ರ ಎತ್ಕೊಂಡು ಹೋದ್ರು ಸಿಗದ ಹಣ. ಇನ್ನು ಎಟಿಎಂ ಮಷಿನ್ ಎತ್ಕೊಂಡು ಹೋದ್ರು ಕಳ್ಳರಿಗೆ ಹಣ ಸಿಕ್ಕಿಲ್ಲ.
ಗ್ಯಾಸ್ ಕಟರ್ನಿಂದ ಮಷೀನ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಆದ್ರೆ ಲಾಕರ್ ತೆಗೆಯಲಾಗದೆ ರಸ್ತೆಯಲ್ಲೇ ಮಷೀನ್ ಎಸೆದು ಕದಿಮರು ಪರಾರಿಯಾಗಿದ್ದಾರೆ. ಅಲ್ಲಿಂದ 100 ಮೀಟರ್ ಒಳಗಡೆ ಎಟಿಎಂ ಏನ್ ಕಳ್ಳತನ ಮಾಡಿದರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತಗೊಂಡು ಬರ್ತಾ ಇದೀವಿ. ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದಿಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಂಗಳೂರಿನಲ್ಲಿ ನಡೆದಿದ್ದ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಬೆಳಗಾವಿಯಲ್ಲೂ ಎಟಿಎಂ ಮಷಿನ್ ಸಮೇತ ಹಣ ಎಗರಿಸಿದ ಘಟನೆ ನಡೆದಿದೆ. ಮಷಿನ್ ಕದ್ದ ಬಳಿಕ ಖದೀಮರು ಅದನ್ನ ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಖದೀಮರು ಎಂಟ್ರಿ. ತಳ್ಳುವ ಗಾಡಿ ತೆಗೆದುಕೊಂಡು ಬಂದ ಖತರ್ನಾಕ್ಗಳು. ಗ್ಯಾಸ್ ಕಟರ್ ಮಷಿನ್ ತಂದ ಖದೀಮರು. ಈ ದೃಶ್ಯಗಳನ್ನೊಮ್ಮೆ ನೋಡಿ, ಇವರು ಅಂತಿಂತ ಖದೀಮರಲ್ಲ, ಎಟಿಎಂ ಮಷಿನ್ ಅನ್ನೇ ಅಭ್ಯಾಸ ಮಾಡಿದ ಖತರ್ನಾಕ್ ಖದೀಮರು. ಬೆಳಗಾವಿ ತಾಲೂಕಿನ ಹೊಸವಂಟ್ಮುರಿ ಗ್ರಾಮಕ್ಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟವರು ಸೀದಾ ನುಗ್ಗಿದ್ದು ಎಟಿಎಂನಲ್ಲಿ ಹಣ ದೋಚಲು. ಹೊಸವಂಟ್ಮುರಿ ಗ್ರಾಮದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರುವ ಇಂಡಿಯಾ ಒನ್ ಎಟಿಎಂಗೆ ಖದೀಮರು ಕನ್ನ ಹಾಕಿದ್ರು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ 3 ಜನ ಕಳ್ಳರು ಗ್ಯಾಸ್ ಕಟರ್ ಮಷಿನ್ ಸಮೇತ ಬಂದಿದ್ರು. ಮೊದಲು ಒಳಗೆ ಹೋದ ತಕ್ಷಣವೇ ಅಲಾರಾಂಗೆ ಬ್ಲಾಕ್ ಸ್ಪ್ರೇ ಹೊಡೆದಿದ್ದಾರೆ. ಇದರಿಂದ ಅಲಾರಾಂ ಬಂದಾಗಿದೆ. ಎಟಿಎಂ ಸಮೇತ ಹೊರ ತಂದು ಬಳಿಕ ತಳ್ಳು ಗಾಡಿಯಲ್ಲಿ ಕದ್ದೊಯ್ದಿದ್ದಾರೆ. ಅವ್ರ ಮಿಷಿನ್ ತಗೊಂಡೋದ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಸ್ಟೋರೇಜ್ ಅದರಲ್ಲಿ ಹೋಗಿರುತ್ತೆ. ನಮಗೆ ಯಾವ್ದು ಸೆಕ್ಯೂರಿಟಿ ಗಾರ್ಡ್, ಎಟಿಎಂಗಳು ನಮ್ಮಲ್ಲಿ ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ, ನಾವು ರಾತ್ರಿಗೆ ಎಟಿಎಂ ಶಟರ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ 1 ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕಿದ್ದವ್ರು, ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ, ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಆಲ್ರೆಡಿ ತೆಗಿತಾ ಇದೀವಿ. ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತ ಎಟಿಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ. ಈಗ ಎಟಿಎಂ ಯಂತ್ರ ಎತ್ಕೊಂಡು ಹೋದ್ರು ಸಿಗದ ಹಣ. ಇನ್ನು ಎಟಿಎಂ ಮಷೀನ್ ಎತ್ಕೊಂಡು ಹೋದ್ರೂ ಕಳ್ಳರಿಗೆ ಹಣ ಸಿಕ್ಕಿಲ್ಲ. ಗ್ಯಾಸ್ ಕಟರ್ನಿಂದ ಮಷೀನ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಆದ್ರೆ ಲಾಕರ್ ತೆಗೆಯಲಾಗದೆ ರಸ್ತೆಯಲ್ಲೇ ಮಷೀನ್ ಎಸೆದು ಕದಿಮರು ಪರಾರಿಯಾಗಿದ್ದಾರೆ. ಅಲ್ಲಿಂದ 100 ಮೀಟರ್ ಒಳಗಡೆ ಎಟಿಎಂ ಏನ್ ಕಳ್ಳತನ ಮಾಡಿದರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತಗೊಂಡು ಬರ್ತಾ ಇದೀವಿ. ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದಿಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.